ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಮನೆಯಲ್ಲಿ ಬ್ಲೌಸ್ ಪೀಸ್ಗಳು ಉಪಯೋಗಕ್ಕೆ ಬರದೇ ಇರೋದು ಹಾಗೇ ಇರುತ್ತೆ. ಅದನ್ನ ಏನು ಮಾಡೋದು ಅಂತಲೂ ಗೊತ್ತಾಗೋದಿಲ್ಲ. ಕೆಲವೊಂದು ತೋರಣಗಳನ್ನ ಮಾಡ್ಬೋದು, ಎಷ್ಟು ಅಂತ ತೋರಣಗಳನ್ನ ಮಾಡೋದಲ್ವಾ. ಸೊ ಈ ರೀತಿ ಇದ್ದಾಗ ನಾನಿಲ್ಲಿ ಒಂದು ಉಪಯುಕ್ತವಾದಂತಹ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ. ನೋಡಿ, ಫಸ್ಟ್ ನಾನಿಲ್ಲಿ ಈ ಥರ ಚೌಕಾಕಾರದಲ್ಲಿ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದನ್ನಿವಾಗ 2 ಕಲರ್ ತೊಗೊಂಡಿದ್ದೀನಿ ನಾನು. ಇದನ್ನು ನಾನಿವಾಗ ಮತ್ತೆ ಮಿಡ್ಲಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಸ್ವಲ್ಪ ಐರನ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಯಾಕೆ ಅಂತಂದರೆ ಅದು ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಅದಾದ ನಂತರ ಐರನ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇದು ಮಿಡ್ಲು ಪೀಸ್ನ ನಾನು ಮತ್ತೆ ಕಟ್ ಮಾಡ್ಕೊತೀನಿ. ನೋಡಿ, ಒಂದೇ ಸೈಜಲ್ಲಿ ಇಟ್ಕೊಂಡು ಒಟ್ಟಿಗೆ ನಾನು ಎರಡನ್ನೂ ಕೂಡ ಕಟ್ ಮಾಡ್ಕೊತೀನಿ. ನಮ್ಮನೇಲಿ ಹಳೆ ಬಟ್ಟೆಗಳು ಕೂಡ ಜಾಸ್ತಿ ಇರುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬಹುದು. ಬ್ಲೌಸ್ ಪೀಸ್ ಕೂಡ ಯೂಸ್ ಆಗುತ್ತೆ, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಹಳೆ ಬಟ್ಟೆಗಳು ಕೂಡ ಇಲ್ಲಿ ಬಳಕೆ ಆಗುತ್ತೆ. ಒಂದು ಸುಂದರವಾದ ವಸ್ತು ಕೂಡ ರೆಡಿ ಆಗುತ್ತೆ. ಇವಾಗ ಮಿಡ್ಲಲ್ಲಿ ನಾನು 4 ಪೀಸು ಕಟ್ ಮಾಡ್ಕೊತೀನಿ. ನೀವು ಅಳತೆ ಬೇಕಿದ್ರೆ ತೊಗೊಂಡು ಮಾಡ್ಕೊಳ್ಬೋದು. ನಾನು ಅಳತೆ ಏನು ತೊಗೊಳ್ತಾ ಇಲ್ಲ, ಕರೆಕ್ಟಾಗಿ ಮಿಡ್ಲಲ್ಲಿ 4 ಪೀಸ್ನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಿಮಗೆ ಬೇಕು ಅಂದರೆ ಇಲ್ಲಿ 4 ಕಲರ್ನು ಕೂಡ ಬಳಸ್ಕೊಂಡು ಬೇರೆ ಬೇರೆ ಪೀಸ್ಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ಮಲ್ಟಿ ಕಲರ್ ಆಗುತ್ತೆ. ನಾನು ಇಲ್ಲಿ 2 ಕಲರನ್ನು ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ, ಉಪಯೋಗಕ್ಕೂ ಬರುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕೂಡ ನಾನು ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲಲ್ಲಿ ರಂಗೋಲಿ ವಿಡಿಯೋ, ಕ್ರಾಫ್ಟ್ ವಿಡಿಯೋಗಳು ಮತ್ತು ಅಡುಗೆ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಅದನ್ನು ಕೂಡ ಖಂಡಿತವಾಗಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜ್ ಆದಂಥ ಅನ್ವಯ್ ಕ್ರಿಯೇಷನ್ಸ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಈ ರೀತಿ 2 ಕಲರ್ ತೊಗೊಂಡಿದ್ದಲ್ವ, ಸಪ್ರೇಟಾಗಿ ಒಂದು ರೆಡ್ಡು ಮತ್ತು ಪರ್ಪಲ್ 2 ಕಲರ್ನು ಕೂಡ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಬೇರೆ ಬೇರೆಯಾಗಿ. ಅದಾದ ನಂತರ ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಸ್ಟಿಚ್ ಮಾಡೋದನ್ನು ಇಲ್ಲಿ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಉಲ್ಟಾ ತಿರ್ಸ್ಕೊಂಡು ಮಿಡ್ಲಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೋಡಿ, ಈ ಥರ ತಿರುಗಿಸ್ಬಿಟ್ಟು ಮಿಡ್ಲಲ್ಲೂ ಕೂಡ ಈ ಥರ ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ. ಇದೇ ರೀತಿ ಇನ್ನೊಂದು ಪೀಸ್ನು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಈಗ ಈ ಸ್ಟಿಚ್ ಮಾಡಿದಂಥ 2 ಪೀಸ್ಗಳನ್ನು ಕೂಡ ಜಾಯಿಂಟ್ ಮಾಡೋಣ. ನೋಡಿ, ಈ ಥರ ಜಾಯಿಂಟ್ ಮಾಡಿಕೊಂಡು ಮತ್ತೆ ಫುಲ್ಲು ಸುತ್ತಲೂ ಸ್ಟಿಚ್ ಹಾಕ್ಕೊಂಬರ್ತೀನಿ. ಸ್ಟಿಚ್ ಹಾಕಿದ್ಮೇಲೆ ಸ್ವಲ್ಪ ಮಾತ್ರ ಒಂದು ನಮ್ಮ ಕೈ ಒಳಗೆ ಹೋಗುವಷ್ಟು ಜಾಗವನ್ನು ಬಿಟ್ಕೊಂಡ್ರೆ ಸಾಕಾಗತ್ತೆ. ಉಳಿದಷ್ಟು ರೌಂಡ್ಗೆ ನಾವು ಚೌಕಾಕಾರವಾಗಿ ಏನು ನಾವು ಮಾಡಿದ್ದೀವಿ ಆ ಥರ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ, ಈ ರೀತಿ ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ, ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಫುಲ್ಲು ಸ್ವಲ್ಪ ಮಾತ್ರ ನಾನಿಲ್ಲಿ ಗ್ಯಾಪ್ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಮಾತ್ರ ಗ್ಯಾಪ್ ಬಿಟ್ಟಿದ್ದೀನಿ, ಉಳಿದು ಫುಲ್ ಸ್ಟಿಚ್ ಮಾಡಿದ್ದೀನಿ. ನಾನು ಮಷೀನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೈಯಲ್ಲಿ ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಷೀನ್ ಆದರೆ ಸ್ವಲ್ಪ ಈಸಿ ಆಗುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇದನ್ನು ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಉಳಿದಂಥ ಹಳೆ ಬಟ್ಟೆಗಳು ಏನಿರುತ್ತಲ್ವ ಅದನ್ನು ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು ನಾನು ಏನು ಮಾಡಿದ್ದೀನಿ ಅಂತ. ನೋಡಿ, ಸೋಫಾದ ಮೇಲೆ ಇಡುವಂತಹ ಸ್ಮಾಲ್ ಪಿಲ್ಲೋ ಬರುತ್ತಲ್ಲ, ಅದನ್ನು ನಾನಿವತ್ತು ಮನೆಯಲ್ಲಿರುವಂಥ ಬೇಡದ ಬ್ಲೌಸ್ ಪೀಸ್ ಮತ್ತು ಬೇಡದ ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಇವಾಗ ನಾನು ಬಟ್ಟೆಗಳನ್ನು ಫಿಲ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಕಾಟನ್ ಇದ್ದರೆ ಕಾಟನ್ ಕೂಡ ಫಿಲ್ ಮಾಡ್ಕೊಳ್ಬೋದು. ನಾನು ಹಳೆ ಬಟ್ಟೆಗಳನ್ನೇ ಫಿಲ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇದೇ ರೀತಿ ಎಲ್ಲವನ್ನು ಕೂಡ ಫಿಲ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ, ಫಿಲ್ ಮಾಡಿದ್ದಾಗಿದೆ. ಇವಾಗ ತುದಿಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ರೀತಿಯೇ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫುಲ್ಲು
ನಿಮಗೆ ಫುಲ್ ಟೈಟ್ ಆಗುವಷ್ಟು ನಾವು ಬಟ್ಟೆಯನ್ನು ಫಿಲ್ ಮಾಡಬೇಕು. ಮಾಡಿ ಆದಮೇಲೆ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡಾದರೆ ನಮ್ಮ ಪಿಲ್ಲೋ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಒಂದು ನೈಟಿಯನ್ನು ತೊಗೊಂಡಿದ್ದೀನಿ. ಉಪಯೋಗಕ್ಕೆ ಬರದೇ ಇರುವಂತಹ ನೈಟಿ. ಅದನ್ನು ನಾನೇನು ಮಾಡಿದ್ದೀನಿ ಅಂತಂದರೆ ನೋಡಿ, ಇಲ್ಲಿ ಒಂದು ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸರ್ಕಲ್ ಹಾಕ್ಕೊಂಡು ನೀಟಾಗಿ ರೌಂಡಾಗಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ವೀಡಿಯೋದಲ್ಲಿ ತೋರಿಸ್ತೀನಲ್ಲ ಅದೇ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಉಪಯೋಗಕ್ಕೆ ಬರದೇ ಇರೋವಂಥ ಹಳೆ ನೈಟಿ ಏನಾದ್ರು ಇದ್ದರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ನಿಮಗೆ ತೋರಿಸಿದ್ದೀನಿ ಯಾವ ರೀತಿಯಾದಂಥ ಹಳೆ ಬಟ್ಟೆನ ಉಪಯೋಗಿಸ್ಬೋದು ಅಂತ. ಇದರಲ್ಲೂ ಕೂಡ ನಾನು ಹಳೆ ಬಟ್ಟೆನೇ ಉಪಯೋಗಿಸ್ಕೊಂಡು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಸರ್ಕಲ್ನ ಕಟ್ ಮಾಡ್ಕೊಂಡಿರೋದು 2 ಪೀಸ್ ಸಿಕ್ಕಿದೆ ನಮಗೆ. ನಂತರ ಉಳಿದಿರೋ ಪೀಸಲ್ಲಿ ನೋಡಿ, ನಾನು ತುದಿ ಭಾಗ ಏನು ಉಳಿದಿತ್ತಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಕ್ಕೊಂಡು ನೀಟಾಗಿ ಒಂದು ಶೇಪ್ ಬರೋ ರೀತಿ ನೋಡಿ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ಯೂಸ್ ಇಲ್ಲ ಅಂಥೇಳಿ ನಾವು ಬಿಸಾಕಿರುವಂಥ ವಸ್ತುವಿನಿಂದ ತುಂಬ ಸುಂದರವಾಗಿರುವಂತಹ ವಸ್ತುಗಳನ್ನು ಮಾಡ್ಕೊಳ್ಬಹುದು. ನೋಡಿ, ಇವಾಗ ಸ್ಟ್ರೈಟ್ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನೀವು ನನ್ನ ಚಾನಲ್ನ ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಹೀಗೆ ಉಪಯುಕ್ತವಾದಂತಹ ವಿಡಿಯೋಗಳು ಬರ್ತಾ ಇರುತ್ತೆ. ನೋಡಿ, ಇವಾಗ ಸರ್ಕಲ್ ಕಟ್ ಮಾಡಿದ್ದೀವಲ್ವ, ಅದಕ್ಕೆ ಈಗ ನಾವು ಈ ಕಟ್ ಮಾಡಿದಂತಹ ಸ್ಟ್ರೈಟ್ ಪೀಸ್ ಏನಿದೆ ಅದನ್ನು ಜಾಯಿಂಟ್ ಮಾಡಿಕೊಂಡು ಉಲ್ಟಾ ಸ್ಟಿಚ್ಚು ಫಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ಮಷಿನ್ ಏನು ಸ್ಟಿಚ್ ಮಾಡ್ತಾಯಿಲ್ಲ, ಈ ರೀತಿ ಸೂಜಿ ದಾರ ತಗೊಂಡು ಅದರಲ್ಲಿನೇ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಮಷಿನ್ ಇದ್ದರೆ ಮಷಿನಲ್ಲಿ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. ಮಷಿನ್ ಇಲ್ಲದಿದ್ದವರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಇದನ್ನು ಫುಲ್ಲು ನಾವು ರನ್ನಿಂಗ್ ಡಬಲ್ ಸ್ಟಿಚ್ ಬರುತ್ತಲ್ವ ಆ ಥರ ಹಾಕ್ಕೊಂಡು ನಾನು ನೋಡಿ ವೀಡಿಯೋದಲ್ಲಿ ತೋರಿಸಿದ ರೀತಿಯೇ ಸ್ಟಿಚ್ ಹಾಕ್ಕೊಂಡು ಫುಲ್ ಸ್ಟಿಚ್ ಹಾಕ್ಕೊಂಡು ನಾನು ಇದನ್ನು ತೊಗೊಂಡು ಬರ್ತೀನಿ. ನೋಡಿ, ಇದೇ ರೀತಿ ಫುಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಟೈಟಾಗಿ ಹಾಕ್ಕೊಳ್ಳಿ. ನೋಡಿ, ಇದೇ ರೀತಿ ಫುಲ್ಲು ಜಾಯಿಂಟ್ ಮಾಡಿಕೊಂಡು ಒಂದು ಸರ್ಕಲ್ ಫುಲ್ಲು ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇವಾಗ ಸ್ಟಿಚ್ ಹಾಕ್ಕೊಂಡು ತೊಗೊಂಬಂದಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವಾಗ ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಅಲ್ಲಿ ಒಂದು ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ದಾರ ಸ್ವಲ್ಪ ದಪ್ಪವಾಗಿರುವ ದಾರವನ್ನು ಪೋಣಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಆಮೇಲೆ ಅದು ಮತ್ತೆ ಬಿಚ್ಚೋದ್ರೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಸ್ಟಿಚ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಫಸ್ಟಿಗೆ ನಾವು ಚೆನ್ನಾಗಿ ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಟೈಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಇದನ್ನು ನಾವು ಉಲ್ಟಾ ಮಾಡಿದ್ಮೇಲೆ ನಮಗೆ ಯಾವುದರಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ. ಮಷಿನ್ ಸ್ಟಿಚ್ ಥರನೇ ಕಾಣುತ್ತೆ, ಕೈಯಲ್ಲಿ ಮಾಡಿದ್ದೀವಿ ಅಂತೇನು ಅನಿಸೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ ಆದಮೇಲೆ ಇಲ್ಲಿ ಈ ಥರ ಓಪನ್ ಇರುತ್ತಲ್ವ ಅಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲು ಮತ್ತೊಂದು ಸರ್ಕಲ್ ಇರುತ್ತಲ್ಲ ಅದಕ್ಕೆ ಇದನ್ನು ಜಾಯಿಂಟ್ ಮಾಡಿ ನಾವು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಮತ್ತು ನೋಡಿ, ಮತ್ತೊಂದು ಸರ್ಕಲ್ನು ಕೂಡ ಇಟ್ಟು ಬಟ್ಟೆ ಅದನ್ನು ಕೂಡ ಮತ್ತೊಂದಕ್ಕೆ ಜಾಯಿಂಟ್ ಮಾಡಿ ನಾವು ಇಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದನ್ನು ಕೂಡ ನಾನು ಅದೇ ರೀತಿ ಸೂಜಿ ದಾರವನ್ನು ಪೋಣಿಸ್ಕೊಂಡು ಅದರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಷೀನಲ್ಲಿ ಸ್ಟಿಚ್ ಮಾಡಿದ್ರೆ ನಿಮಗೆ ಕೇವಲ ಇದನ್ನು ಮಾಡಲಿಕ್ಕೆ 5 ರಿಂದ 10 ನಿಮಿಷ ಸಾಕಾಗತ್ತೆ. ಅಷ್ಟು ಕೂಡ ಬೇಕಾಗೋದಿಲ್ಲ. ಕೈಯಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊತಾ ಹೋಗಿ.
ಹಳೆಯ ನೈಟಿ ಮತ್ತು ಬಟ್ಟೆಯಿಂದ ಎಷ್ಟೊಂದು ಸುಂದರವಾಗಿರುವಂಥ ವಸ್ತು ರೆಡಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಕೂಡ ನಾನಿಲ್ಲಿ ಫುಲ್ಲು ಸ್ಟಿಚ್ ಮಾಡ್ಕೊಂಡು ನಿಮಗೆ ತೊಗೊಂಬಂದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಫುಲ್ಲು ಸ್ಟಿಚ್ ಮಾಡ್ಕೊಂಡು ಆಗಿದೆ. ಇವಾಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕಿಲ್ಲಿ ಓಪನ್ ಬಿಟ್ಟಿದ್ದೀವಿ ಸ್ವಲ್ಪ ಅಲ್ವಾ, ಎರಡು ಕಡೆ ಸ್ಟಿಚ್ ಆದಮೇಲೆ ಇಷ್ಟು ಓಪನ್ ಇರುತ್ತೆ. ಆ ಜಾಗದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಹಳೆ ಬಟ್ಟೆಗಳನ್ನೆಲ್ಲ ಫಿಲ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ಇದನ್ನು ನಾನು ಸೀದಾ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದ್ದಾದಮೇಲೆ ಸೀದಾ ಮಾಡಿಕೊಂಡು ಆ ನಂತರ ಈ ರೀತಿಯಾಗಿ ಬಟ್ಟೆಯನ್ನು ಹಳೆ ಬಟ್ಟೆ ಏನಿದೆ ಅದನ್ನೆಲ್ಲ ಫಿಲಪ್ ಮಾಡ್ತಾಯಿದ್ದೀನಿ. ತುಂಬ ಬಟ್ಟೆ ಹಿಡಿಸುತ್ತೆ. ಇದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಬಟ್ಟೆ ಹಿಡಿಸುತ್ತೆ. ನೋಡಿ ಈ ರೀತಿ ಫುಲ್ ಟೈಟಾಗಿಯೇ ನಾನು ಫಿಲ್ ಮಾಡಿಕೊಂಡಿದ್ದೀನಿ. ಫುಲ್ ಟೈಟಾಗಿ ಫಿಲ್ ಮಾಡಾದಮೇಲೆ ಮತ್ತೆ ಇಲ್ಲಿ ಓಪನ್ ಇರೋ ಜಾಗವನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೋಡಿ ಇಷ್ಟು ಸುಂದರವಾಗಿರುವಂತಹ ವಸ್ತು ರೆಡಿಯಾಗುತ್ತೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಆರಾಮಾಗಿ ಇದ್ರ ಮೇಲೆ ಕೂತ್ಕೊಳ್ಬಹುದು. ಮಿನಿ ಸೋಫಾ ಥರನೇ ಕಾಣಿಸ್ತಾ ಇದೆ ಇದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಳೆ ನೈಟಿ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಖಂಡಿತ ಈ ರೀತಿ ಹಳೆಯ ಬಟ್ಟೆಗಳನ್ನು ಉಪಯೋಗಕ್ಕೆ ಬರದೇ ಇರೋದನ್ನ ಬಿಸಾಕೋ ಬದಲು ಅಥವಾ ಯಾರಿಗೂ ಕೊಡೋಕ್ಕೂ ಬರಲ್ಲ ಹಾಗೆ ಬಿಸಾಕೋದ್ರ ಬದಲು ಈ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ಎರಡು ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.